ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತು ನೋಡಿ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಾಡಕ್ಟ್ ಅಂದರೆ ನನಗೆ ಬೇಕು ಅಂತ ತರಿಸ್ಕೊಂಡಿರೋದು. ಸುಮಾರು ಸತಿ ನೋಡಿದ್ದೆ ಇದನ್ನು, ಅಂದರೆ ಶಾರ್ಟ್ಸ್ ನೋಡಿದ್ದೆ, ಆದರೆ ತೊಗೊಳೋದ ಬೇಡವಾ ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಬಟ್ ಎಮರ್ಜೆನ್ಸಿಗೆ ತುಂಬಾ ಯೂಸ್ ಆಗುತ್ತೆ. ಅದೇ ನೋಡಿ, ಐಬ್ರೋ ಟ್ರಿಮ್ಮರ್ ಅಂತ ಇದು. ಇನ್ನು ಚಾರ್ಜಿಂಗ್ ಮಾಡೋದು, ಇದು ಬ್ಯಾಟ್ರಿದು ಸಹ ಬರುತ್ತಂತೆ. ಬಟ್ ನಾನು ಚಾರ್ಜ್ ಮಾಡೋದು ತೊಗೊಂಡಿದ್ದೀನಿ, ಅಂದರೆ ಬೇಗ ಎಲ್ಲಿ ಬೇಕಲ್ಲಿ ಮಾಡ್ಕೊಂಬಿಡ್ಬೋದು ಅಂತ. ನೋಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ. ಆಮೇಲೆ ಇದು 2 in 1 ಅಂತ ಎರಡು, ಅದನ್ನು ತೋರಿಸ್ತೀನಿ ಒಳಗಡೆ. ನೋಡಿ, ಈ ಥರ ಬರುತ್ತೆ. ಇದು ಬಾಕ್ಸ್ ಇದೆ, ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ನೋಡ್ಕೊಬೋದು. ಅದೊಂದು ಕೊಟ್ಟಿದ್ದಾರೆ ಈ ಥರ. ನೋಡಿ, ವಾವ್, ಕಲರ್ ಅಂತೂ ಎಷ್ಟು ಸೂಪರಾಗಿದೆಯಲ್ಲ ನೋಡಿ. ಸೇಮ್ ನೋಡಿದರೆ ಏನೋ ಒಂದು ಪೆನ್ ಥರ, ಅಥವಾ ಇಲ್ಲಾಂದರೆ ಈ ಸ್ಪೆಕ್ಸದು ಚಿಕ್ಕ ಸ್ಪೆಕ್ಸು ಬರುತ್ತಲ್ವ, ಆ ಥರದ್ದು ಅನಿಸುತ್ತೆ. ಇದೊಂದು ಕೊಟ್ಟಿದ್ದಾರೆ. ಆಮೇಲೆ ಇದೊಂದು 2 in 1 ಅಂತ ಹೇಳಿದ್ನಲ್ವ, ಅದೇ ಇದು ನೋಡಿ, ಈ ಥರ ಪೆನ್ ಥರ ಇರೋದು ಐಬ್ರೋಗೆ ಬರುತ್ತೆ. ಆಮೇಲೆ ಇನ್ನೊಂದು ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದೇನಿರುತ್ತಲ್ವ, ಇದು ನಮಗೆ ಎಲ್ಲೆಲ್ಲಿ ಹೇರ್ ಏನೋ ಇರುತ್ತಲ್ವ ಅದನ್ನು ರಿಮೂವ್ ಮಾಡ್ಕೋಬೋದು. ಅಪ್ಪರ್ ಲಿಪ್ ಆಗಿರ್ಬೋದು, ಇಲ್ಲಿ ಸೈಡಲ್ಲಿ ಆಗಿರ್ಬೋದು, ಆಮೇಲೆ ಫೋರ್ಹೆಡ್ಡಲ್ಲಿ ಆಗಿರ್ಬೋದು, ಎಲ್ಲನೂ ಒಟ್ಟಿನಲ್ಲಿ ಫೇಶಿಯಲ್ ರಿಮೂವರ್, ಹೇರ್ ರಿಮೂವರ್ ಅಂತ ಹೇಳ್ಬೋದು ಇದನ್ನು. ಈ ಥರ ಇರುತ್ತೆ ನೋಡಿ. ಈ ಥರ ಕ್ಲೋಸ್ ಮಾಡೋದಕ್ಕೆ ವಾವ್, ಸಖತ್ತಾಗಿದೆ. ಎಲ್ಲಿಗಾರ ಹೋಗ್ಬೇಕಾದ್ರೂ ಕ್ಯಾರಿ ಮಾಡೋದನ್ನು ಈಸಿಯಾಗೇ ಇದೆ. ಈ ಥರ ನೋಡಿ, ಚಾರ್ಜ್ ಮಾಡೋದಕ್ಕೆ ಒಂದು ಏನಂತಾರಲ್ವ, USB ಇದು ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ. ಇದು ಸಹ ಅಷ್ಟೇ ನೋಡಿ, ಈ ಥರ ಫೋಲ್ಡ್ ಮಾಡಿ ಇಷ್ಟು ಸಣ್ಣಕ್ಕಾಗುತ್ತೆ, ಇಟ್ಕೊಂಡು ಹೋಗ್ಬೋದು. ಇಲ್ಲಿದೆ ನೋಡಿ, ಇದಕ್ಕೆ ಹಿಂದ್ಗಡೆ ಇಲ್ಲಿ ನೋಡಿ, ಈ ಥರ ಹಾಕಿ ನಿಮ್ಮ ಮೊಬೈಲ್ ಚಾರ್ಜರ್ ಏನು ಬರುತ್ತಲ್ವ, ಅಡಾಪ್ಟರ್ ಏನು ಬರುತ್ತೆ, ಅದಕ್ಕೆ ನೀವು ಫಿಕ್ಸ್ ಮಾಡ್ಕೊಂಬಿಟ್ರೆ ಆಗಾಯಿತು. ಆಮೇಲೆ ಇಲ್ಲಿ ನಿಮಗಾಗಲೇ ರೆಡ್ ತೋರಿಸುತ್ತೆ, ಇಲ್ಲೊಂದು ಬಟನ್ ಇದೆ ನೋಡಿ, ಇಲ್ಲಿ ರೆಡ್ ತೋರಿಸಿದ್ರೆ ಚಾರ್ಜಿಂಗ್ ಇಟ್ಕೋಬೇಕು. ಅದಾದಮೇಲೆ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಇದು ತೆಗೆದುಬಿಡ್ತೀನಿ ನೋಡಿ. ನಮಗೆ ಐಬ್ರೋಸ್ ಬೇಕು ಅಂತಂದರೆ ಇದು ರಿಮೂವ್ ಮಾಡೋದು ಅಷ್ಟೇ ಈಸಿ ನೋಡಿ. ಈ ಥರ ಇರುತ್ತೆ, ಸಿಂಪಲ್ಲು ನೋಡಿ. ಇದು ಈ ಥರ ಇರುತ್ತೆ. ಇದನ್ನು ತೆಗೆದು ಜಸ್ಟ್ ಇದನ್ನು ಫಿಕ್ಸ್ ಮಾಡಿಬಿಟ್ರೆ ಆಗಾಯಿತು, ಅಷ್ಟೇ. ಈಸಿ ಇದೆ ನೋಡಿ. ಅದೊಂಥರ ಸ್ವಲ್ಪ ಥ್ರೆಡ್ ಥರ ಇರುತ್ತೆ, ನೀವು ಈ ಬಲ್ಪೆಲ್ಲ ಹಾಕ್ತಿರಲ್ವ, ಹೀಗೆ ಥ್ರೆಡ್ ಥರ ಅಷ್ಟೇ. ಇದೂ ಫಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಇದೊಂದು ಚಿಕ್ಕ ಬ್ರಷ್ ಕೊಟ್ಟಿದ್ದಾರೆ, ಅಂದರೆ ನಾವು ರಿಮೂವ್ ಮಾಡ್ಕೊಂಡಾಗ, ಹೇರ್ ರಿಮೂವ್ ಮಾಡ್ಕೊಂಡಾಗ ಇಲ್ಲಿ ಕಲೆಕ್ಟಾಗಿರುತ್ತೆ, ಇದರೊಳಗೆ ಮತ್ತು ಇದರೊಳಗೆ ಕಲೆಕ್ಟಾಗಿರುತ್ತೆ. ಅದನ್ನು ನೀಟಾಗಿ ಕ್ಲೀನ್ ಮಾಡೋದಕ್ಕೆ ನೋಡೋಣ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೆ ಟೆಸ್ಟ್ ಮಾಡಿ ತೋರಿಸೋಣ. ಫಸ್ಟು ಐಬ್ರೋದು ಬೇಡ, ಅದನ್ನು ನೋಡೋಣ. ಯಾಕಂದರೆ ಡೈರೆಕ್ಟು ಐಬ್ರೋಗೆ ಮಾಡಿಬಿಟ್ರೆ ಆಮೇಲೆ ನಮ್ಮ ನಾಗರಬಾವಿ ರೋಡ್ ಥರ ಆಗಿಬಿಟ್ರೆ ಏನು ಮಾಡೋದ್ರಿ, ಉಬ್ಬು ತೆಗ್ಗು. ಅದಕ್ಕೆ ಫಸ್ಟ್ ಅದು ಬೇಡ, ಇದನ್ನು ಟ್ರೈ ಮಾಡೋಣ. ಇದು ಕರೆಕ್ಟಾಗಿ ನಮಗೆ ಬಂತು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸಿಂಪಲ್ ಬಟರ್ ಇರುತ್ತೆ ಈ ಥರ. ಅಂದರೆ ನೋಡಿ, ಸೌಂಡ್ ಕೇಳ್ತಿರ್ಬೋದು. ಅಯ್ಯಪ್ಪ, ನನಗಂತೂ ಭಯ ಆಗ್ತಾಯಿದೆ. ಇದೇನೋ ಮಷಿನ್ ಥರ ಸೌಂಡ್ ಮಾಡ್ತಾಯಿದೆಯಪ್ಪ, ಭಯ ಆಗ್ತಾಯಿದೆ. ನೋಡೋಣ. ಫಸ್ಟು ನಾನು ಕೈಯಲ್ಲಿ ಮಾಡ್ಕೊಂಡು ತೋರಿಸ್ತೀನಿ. ಅದರಲ್ಲಿ ಇಲ್ಲಿ ಹೇರ್ ರಿಮೂವ್ ಆದರೆ ಫೇಶಿಯಲ್ದು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸಿರ್ಬೋದು. ಬಟ್ ನನಗೆ ಏನು ಗೊತ್ತಾ, ಸ್ವಲ್ಪ ಕಡಿಮೆ ಇರೋದು, ಕೈಗಾಗಿರ್ಬೋದು, ಕಾಲಿಗೆ. ನಂಗೆ ನಾನು ಅಷ್ಟು ವ್ಯಾಕ್ಸ್ ಸಹ ಮಾಡಿಸಲ್ಲ ಅಷ್ಟಾಗಿ, ನಾನು ಕಾಣಿಸೋದೇ ಇಲ್ಲ. ಹಂಗಾಗಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಬಟ್ ಇದರಲ್ಲಿ ಬರುತ್ತೆ, ಒಂದು ಸ್ವಲ್ಪ ಇದೆ, ಆ್ಯಕ್ಚುಲಿ ಇದೆ. ಈ ನೋಡಿ, ಇಡೋದ ಬೇಡ ನೋಡಿ. ಎಂಥದ್ದು ಇಲ್ಲ ರೀ, ಏನು ನೋವಿಲ್ಲ, ಏನು ಭಯ ಆಗಲ್ಲ, ಆರಾಮ್ಸೆ ಮಾಡ್ಕೋಬೋದು. ಈಸಿ ಇದೆ. ರಿಮೂವ್ ಆಗ್ತಾಯಿದೆ, ಹೇರೆಲ್ಲ ರಿಮೂವ್ ಆಗ್ತಾಯಿದೆ. ಗುಡ್. ವಾವ್ ನೋಡಿ, ಒಂದು ಚಿಕ್ಕ ಕಾಣಿಸ್ತಾ ಇಲ್ಲ. ಆಮೇಲೆ ಇದರಲ್ಲಿ ತೋರಿಸ್ತೀನಿ ನಿಮಗೆ, ಹೇರ್ ಕರೆಕ್ಟ್ ಆಗಿದ್ದು ಸಹ ತೋರಿಸ್ತೀನಿ. ಇವಾಗ ಅಪ್ಪರ್ ಲಿಪ್ ಟ್ರೈ ಮಾಡೋಣ. ಆಮೇಲೆ ಹೇರ್ ನಿಮಗೆ ಗ್ರೋತ್ ಯಾವ ಸೈಡ್ ಇರುತ್ತೆ ಅಂದರೆ ಅದರ ಆಪೋಸಿಟ್ ಸೈಡ್ ಯಾವಾಗಲೂ ವ್ಯಾಕ್ಸ್ ಮಾಡ್ಕೋಬೋದು. ಮಷಿನ್ಲಾದರೂ ಸರಿ, ಆಮೇಲೆ ನೀವು ವ್ಯಾಕ್ಸ್ ಮಾಡಬೇಕಾದ್ರೂ ಹಾಗೆ. ಆಮೇಲೆ
ವ್ಯಾಕ್ಸು ಮನೆಯಲ್ಲೇ ವ್ಯಾಕ್ಸು ರೆಡಿ ಮಾಡಿಕೊಂಡು ಹೇಗೆ ಹೇರ್ ರಿಮೂವ್ ಮಾಡ್ಕೋಬೇಕಂತ ಒಂದು ವಿಡಿಯೋ ಸಹ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಏನು ಗೊತ್ತಾ, ಅರ್ಜೆಂಟಿಗೆ ಈಗ ನಾವೆಲ್ಲೋ ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ, ಪಾರ್ಲರ್ಗೆ ಹೋಗಿ ಟೈಮ್ ಇಲ್ಲ, ಕಾರಲ್ಲೋ ಅಥವಾ ನೀವು ಟ್ರೈನಲ್ಲಿ ಹೋಗ್ತಾಯಿದ್ರೆ ಟ್ರೈನಲ್ಲೋ ಆರಾಮ್ಸೆ ಮಾಡ್ಬೋದು. ನಿಮ್ಗೆ ಹ್ಯಾಂಡ್ ಬ್ಯಾಗಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗಿ ಆರಾಮ್ಸೆ ಇದನ್ನು ರಿಮೂವ್ ಮಾಡ್ಕೋಬೋದು. ಈಗ ನೋಡೋಣ, ಸ್ವಲ್ಪ ಒಂಚೂರಿದೆ ಇಲ್ಲಡಿ ಮಾಡೋಣ. ಎಷ್ಟು ಈಸಿ ರೀ. ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ತುಂಬ ಚಿಕ್ಕದಿತ್ತು ಅಂತಂದರೆ ಅಷ್ಟಾಗಿ ರಿಮೂವ್ ಆಗೋಲ್ಲ, ಸ್ವಲ್ಪ ಉದ್ದ ಇತ್ತು ಅಂತಂದರೆ ಗ್ಯಾರಂಟಿ ರಿಮೂವ್ ಆಗುತ್ತೆ. ಚೆನ್ನಾಗಿದೆ, ಏನು ಭಯ ಆಗೋಲ್ಲ. ನಾನು ಫಸ್ಟು ಅಯ್ಯೋ ಭಯ ಆಗಿಬಿಟ್ಟಿತ್ತು ಈ ಸೌಂಡು ಇದೆಲ್ಲ ನೋಡಿಬಿಟ್ಟು. ನೋಡಿ ಹೆಂಗೆ ಸೌಂಡ್ ಮಾಡುತ್ತೆ. ಇವಾಗ ಐಬ್ರೋದು ನೋಡೋಣ. ಆಮೇಲೆ ಇಲ್ಲೆಲ್ಲ ಇರುತ್ತೆ ನೋಡಿ, ಅದು ಸಹ ರಿಮೂವ್ ಮಾಡ್ಕೋಬೋದು. ಇದರಲ್ಲೇ ಮಾಡ್ಕೊಂಬಿಡೋಣ. ಅದು ಐಬ್ರೋದು ಯಾಕಂದರೆ ಸ್ವಲ್ಪ ಪಾಯಿಂಟ್ ಥರ ಇರುತ್ತೆ, ಅಷ್ಟು ಬೇಗ ಆಗಲ್ಲ. ಕೆಲವೊಬ್ಬರಿಗೆ ಪಾಪ ಇಲ್ಲೆಲ್ಲ ತುಂಬಾ ಇರುತ್ತೆ, ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಯಾಕಂದರೆ ಪದೇ ಪದೇ ಪಾರ್ಲರ್ಗೆ ಹೋಗೋಕ್ಕೂ ಆಗಲ್ಲ, ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇದರಲ್ಲಿ ಹೇರೆಲ್ಲ ಕಲೆಕ್ಟ್ ಆಗಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಆಮೇಲೆ ಕ್ಲೀನ್ ಮಾಡಿ ತೋರಿಸ್ತೀನಿ ಕೈಯಲ್ಲಿ, ನಿಮಗೆ ಹಾಕ್ಕೊಂಡು ಬೇಕಾದರೆ ಗೊತ್ತಾಗುತ್ತೆ. ಇಲ್ಲಿ ಬ್ರಷ್ ಕೊಟ್ಟಿದ್ದಾರಲ್ಲ, ಕ್ಯೂಟಾಗಿರೋ ಬ್ರಷು, ಹೌದು ಮಾಡಿಸೋ. ನೋಡಿ, ಕ್ಲೀನ್ ಮಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಹಾಕ್ಕೋತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಆಮೇಲೆ ನನಗೂ ಅಷ್ಟೊಂದು ಹೇರ್ ಗ್ರೋತ್ ಇಲ್ಲ, ನನ್ನದು ಐಬ್ರೋದಾಗಿರ್ಬೋದು, ಹ್ಯಾಂಡ್ಗೆ, ಆಮೇಲೆ ಕಾಲ್ಗೂ ಅಷ್ಟೇ ಅಷ್ಟೊಂದೇನೋ ನಂದು. ತುಂಬ ಹೇರ್ ಇರೋರಿಗೆ ಚೆನ್ನಾಗಿ ನೋಡ್ತಿರ್ಬೋದು. ನೋಡಿ, ಇಷ್ಟಕ್ಕೆ ಎಷ್ಟು ಕಲೆಕ್ಟ್ ಆಗಿದೆ, ಚೆನ್ನಾಗಿ ರಿಮೂವ್ ಮಾಡುತ್ತೆ. ಗುಡ್. ಕ್ಲೀನ್ ಮಾಡೋದು ಈಸಿ ಇದೆ, ಬ್ರಷ್ ಚೆನ್ನಾಗಿ ಹೋಗುತ್ತೆ ಅದರೊಳಗೆಲ್ಲ. ಈಗ ಐಬ್ರೋ ಚೆಕ್ ಮಾಡೋಣ. ನೋಡಿ, ಹೀಗೆ ನಿಮಗೆ ಎಲ್ಲೆಲ್ಲಿರುತ್ತೆ ಈ ಥರ, ಯಾಕಂದರೆ ಆಪೋಸಿಟ್ ಡೈರೆಕ್ಷನ್ ಈ ಥರ ನಾಳೆನೂ ಅಷ್ಟೇ ಎಕ್ಸ್ಟ್ರಾ ಇದ್ದಿದ್ದು ನಿಮಗೆ ನೀಟಾಗಿ ಆ ಶೇಪ್ ನಿಮಗೆ ಗೊತ್ತಾಯ್ತು. ಮೊದಲೇ ಇರುತ್ತೆ ಶೇಪು, ಮೇಲ್ಗಡೆ ನಿಮಗೆ ಆ ಸೈಡು ಈ ಸೈಡು ಕೆಳಗಡೆ ಇಲ್ಲಿ ಕೆಳಗಡೆ ಮೇಲೆ ಬಂದಿರುತ್ತಲ್ವ, ಅಷ್ಟು ಮಾತ್ರ ರಿಮೂವ್ ಮಾಡ್ಕೊಂಡ್ರಿ. ಹೇಳೋಣಲ್ವ, ಅರ್ಜೆಂಟಿಗೆ ಮಾತ್ರ ತುಂಬಾ ಯೂಸ್ ಆಗುತ್ತೆ ರೀ. ಆರಾಮ್ಸೆ ಮಾಡ್ಕೋಬೋದು, ಏನು ಪೇನ್ ಇಲ್ಲ ನಿಮಗೆ. ನೀವು ಥ್ರೆಡ್ಡಿಂಗ್ ಮಾಡಿಸ್ಕೊಂಡ್ರಂತೂ ಎಷ್ಟು ಪೇನ್ ಆಗುತ್ತೆ ನಿಮ್ಗೆ ಗೊತ್ತಲ್ವ. ಕೆಲವೊಬ್ರಿಗಂತೂ ಪಾಪ ಎಲ್ಲ ರೆಡ್ ಆಗಿಬಿಡುತ್ತೆ, ರ್ಯಾಷಸ್ ಆಗುತ್ತೆ. ಅಪ್ಪರ್ ಲಿಪ್ಪು ಅಷ್ಟೇ, ಎಷ್ಟು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಕೆಲವೊಂದು ಸಲ, ಅಷ್ಟು ನೋವಾಗುತ್ತೆ. ಇದೇನು ನೋವೇ ಇಲ್ಲ, ತುಂಬ ಚೆನ್ನಾಗಿದೆ, ತೊಗೊಳ್ಬೋದು. ಇದ್ರ ಲಿಂಕು ಕೊಡ್ತೀನಿ ನಾನು ನಿಮಗೆ, ಬೇಕಿದ್ದರೆ ಪರ್ಚೇಸ್ ಮಾಡಿ. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದು ಯಾವುದೋ ಸ್ಪಾನ್ಸರ್ ವಿಡಿಯೋ ಏನೂ ಅಲ್ಲ, ನನಗೆ ಬೇಕಿತ್ತು, ನಾನು ತರಿಸ್ಕೊಂಡಿದ್ದೀನಿ. ಹೀಗೆ ಅರ್ಜೆಂಟಿಗೆ ಮೊನ್ನೆ ಎಲ್ಲೋ ಹೋಗಬೇಕಾಗಿತ್ತು, ಮಾಡಿಸ್ಕೊಳ್ಳೇ ಇಲ್ಲ, ಹಾಗೆ ಹೋಗಿಬಿಟ್ಟಿದ್ದೆ. ಹಾಗಾಗಿ ತುಂಬ ದಿನದಿಂದ ಪೆಂಡಿಂಗ್ ಇಟ್ಟಿದ್ದೆ, ಇದು ಚೆನ್ನಾಗಿದೆಯೋ ಇಲ್ವೋ, ಏನೋ ಶಾರ್ಟ್ಸ್ ಮಾಡ್ತಾರೆ ಚೆನ್ನಾಗಿದೆಯೋ ಅಂತ ಸ್ವಲ್ಪ ಡೌಟ್ ಇತ್ತು. ಬಟ್ ನಿಜವಾಗ್ಲೂ ಚೆನ್ನಾಗಿದೆ, ವರ್ತ್ ಅನ್ಬೋದು. ಆಮೇಲೆ ತುಂಬ ಏನು ನಿಮಗೆ ಕಾಸ್ಟ್ಲಿ ಏನಿಲ್ಲ, ತುಂಬಾ ಕಡಿಮೆ ಇದೆ. ಆಮೇಲೆ ಮೀಶೋದಲ್ಲೇ ತೊಗೊಂಡೆ, ಎಲ್ಲದರಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಅಮೆಜಾನಲ್ಲಿದೆ, ಮಿಂಟ್ರಾದಲ್ಲಿದೆ. ಬಟ್ ಸೇಮ್ ಪ್ರಾಡಕ್ಟು, ಸೇಮ್ ಹೆಸರು, ಸೇಮ್ ಕಲರು ಎಲ್ಲನೂ, ಬಟ್ ಎಲ್ಲದರಲ್ಲೂ ಜಾಸ್ತಿ ಇದೆ, ಮೀಶೋದಲ್ಲಿ ಕಡಿಮೆ ಇದೆ. ಹಂಗಾಗಿ ತೊಗೊಂಡೆ. ಬಟ್ ತೊಗೋಬೋದು, ಏನಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಏನೂ ಅಲ್ಲ, ತೊಗೊಂಡು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಐಬ್ರೋ ಮಾಡಿಸೋ ಒಂದು 3-4 ಸಲ ಹೋಗೋದ್ರೊಳಗೆ ಇದ್ರದ್ದು ಪೈಸಾ ವಸೂಲು ಅಂತಾರಲ್ವ, ಗ್ಯಾರಂಟಿ ಆಗುತ್ತೆ. ಅಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಆಮೇಲೆ ಕ್ಯಾರಿ ಮಾಡೋಕ್ಕಂತೂ ತುಂಬ ಈಸಿಯಾಗಿದೆ, ಎಷ್ಟು ಆಮೇಲೆ ನೋಡೋದಕ್ಕೂ ಎಷ್ಟು ಕಲರ್ಫುಲ್ ಆಗಿದೆ, ಪೆನ್ ಥರ ಅನಿಸುತ್ತೆ. ಇದಂತೂ ಐಬ್ರೋದು ಹಾಕ್ಕೊಂಬಿಟ್ರಂತೂ ಪೆನ್ ಥರ ಅನಿಸುತ್ತೆ. ನೋಡಿ, ಇಷ್ಟ ಆಗಿತ್ತು ಈ ವಿಡಿಯೋದು, ಸಿಂಪಲ್ ವಿಡಿಯೋ. ಯಾಕಂದರೆ ತೊಗೊಂಡಿದ್ದೆ ಲೇಡೀಸ್ಗೆ ತುಂಬ ಯೂಸ್ ಆಗುತ್ತೆ, ತೋರಿಸೋಣ ಅಂತ ಅಂದ್ಬಿಟ್ಟು 1-2 ಸಲ ಆಲ್ರೆಡಿ ಯೂಸ್ ಮಾಡೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ಕ್ವಾಲಿಟಿ ಚೆನ್ನಾಗಿದೆ ಇಲ್ವೋ, ಕರೆಕ್ಟಾಗಿ ರಿಮೂವ್ ಆಗುತ್ತಾ ಇಲ್ವಾ ಅಂತ ನಾನು ನೋಡಿದ್ದೀನಿ. ಆಮೇಲೆ ಕಾಲಿಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ಅಲ್ಲಿ ಸ್ವಲ್ಪ ಇದೆ, ನನಗೆ ಕೈಗೆ ಆಮೇಲೆ ಮುಖದಲ್ಲಿ ಅಷ್ಟೊಂದು ಹೇರ್ ಏನೂ ಇಲ್ಲ. ಹಂಗಾಗಿ ಅದು ಗೊತ್ತಾಗಬೇಕಲ್ವ ನೀಟಾಗಿ ರಿಮೂವ್ ಆಗುತ್ತಾ ಇಲ್ವಾ ಅಂತ ನಾನು ಟ್ರೈ ಮಾಡಿದ್ದೀನಿ. ಚೆನ್ನಾಗೇ ರಿಮೂವ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆಮೇಲೆ ಹೇಳಿದ್ನಲ್ಲ, ತುಂಬ ಚಿಕ್ಕದು ಇರೋದು ಅಷ್ಟಾಗಿ ಇದಕ್ಕೆ ಸಿಗಲ್ಲ. ಅಷ್ಟು ಬಿಟ್ಟರೆ ನಿಮಗೆ ಉದ್ದ ಇತ್ತು ಹೇರ್ ಎಲ್ಲ ಅಂತಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಪಾಪ ಇಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಅಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ.
ಪದೇ ಪದೇ ಪಾರ್ಲರ್ಗೆ ಹೋಗೋದು ತಪ್ಪುತ್ತೆ. ಅರ್ಜೆಂಟಾಗಿ ಚೆನ್ನಾಗಿದೆ ತೊಗೊಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಹಾಗೆ ಶೇರ್ ಮಾಡಿ. ಕಮೆಂಟಲ್ಲಿ ಹೇಗಿತ್ತು ಪ್ರಾಡಕ್ಟು, ನೀವು ತೊಗೊಂಡಿದ್ರಾ ಬಳಸಿದ್ರಾ ಅಂತ ನನಗೆ ತಿಳಿಸಿ.